ಕಲಬುರಗಿ ನಗರದಲ್ಲಿ ಎಲ್ಲೆಲ್ಲಿಯೂ ರಾಮನ ಜಪ, ರಂಗೋಲಿಯಲ್ಲಿ ಅಲ್ಲಿದ ಬೃಹತ್ ರಾಮನ ಚಿತ್ರ, ಗಮನ ಸೆಳೆದ 6 ಫೀಟ್ ಉದ್ದದ ಅಗರಬತ್ತಿ. ಇದೆಲ್ಲ ಕಂಡು ಬಂದದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಅಯೋಧ್ಯೆಯ ರಾಮಜನ್ಮಭೂಮಿಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದೆಲ್ಲೆಡೆ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯ, ಹೋಮ ಹವನ ಪ್ರಾರಂಭಗೊಂಡಿವೆ. ಎಲ್ಲೆಡೆ ಕೇಸರಿಮಯ ಹಬ್ಬದ ಸಡಗರ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಗಳಿಗೆ ಹರಿದು ಬರುತ್ತಿದ್ದಾರೆ. ಸೂರ್ಯವಂಶಿ ಕ್ಷತ್ರಿಯ ಸಮಾಜದಿಂದ ಶಹಬಜಾರ್ ಬಡಾವಣೆಯ ರಾಮ ಮಂದಿರದಲ್ಲಿ ವಿಶೇಷ ಹೋಮ ಹವನ, ಮಹಾ ಅಭಿಷೇಕ ಕಾರ್ಯ ಜರುಗಿತು. ದೇವಸ್ಥಾನದ ಮುಂದೆ 6 ಫೀಟ್ ಉದ್ದದ ಅಗರಬತ್ತಿ ಹಚ್ಚಿ ಭಕ್ತಿ ಸಮರ್ಪಣೆ ಮಾಡಿದರು. ಇತ್ತ ಚಿತ್ತಾರಿ ಅಡ್ಡ ಸಂತೋಷ್ ಕಾಲನಿ ಹನುಮಾನ ದೇವಸ್ಥಾನದ ಮುಂದೆ ಬೃಹತ್ ರಾಮನ ಚಿತ್ರ ರಂಗೋಲಿಯಲ್ಲಿ ಬಿಡಿಸಲಾಗಿದ್ದು ಗಮನ ಸೆಳೆಯುತ್ತಿದೆ. ಬಡಾವಣೆಯ ಸಂಗೀತ ಗಚ್ಚಿನಮನಿ ಎಂಬ ಮಹಿಳೆ ಇತರೆ ಮಹಿಳೆಯರ ಸಹಕಾರದಿಂದ ಬೃಹತ್ ರಾಮನ ಚಿತ್ರ ರಂಗೋಲಿಯಲ್ಲಿ ಬಿಡಿಸಿದ್ದಾರೆ. ಸಂಜೆವರೆಗೆ ನಾನಾ ಧಾರ್ಮಿಕ ಕಾರ್ಯ, ಅನ್ನಪ್ರಸಾದ, ಸಂಜೆ ಪಲ್ಲಕ್ಕಿ, ರಾತ್ರಿ ದೀಪೋತ್ಸವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು ಹಾಗೂ ರಾಷ್ಟ್ರದ ಹಾಗೂ ವಿಶ್ವದಲ್ಲಿ ಇರುವ ಎಲ್ಲ ಹಿಂದೂ ಬಾಂಧವರಿಗೆ ಇವತ್ತಿನ ದಿನ ನಮ್ಮ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಎಲ್ರಿಗೂ ಒಂಥರ ಯಾವುದೇ ಧರ್ಮದ ವಿಷಯದಲ್ಲಿ ಒಂದು ಧರ್ಮ ವಿಜಯನೇ ಆಗಿದೆ. 500 ವರ್ಷದಿಂದ ನಡೆದು ಬಂದಂಥ ಧರ್ಮ ಯುದ್ಧದಲ್ಲಿ ಇವತ್ತು ನಾವು ಜಯಬೇರಿ ಆಗಿದ್ದೇವೆ. ಆ ಜಯಬೇರಿಯ ಉತ್ಸವ ಇವತ್ತು. ಈ ಉತ್ಸವಕ್ಕೆ ನಾವು ಸಾಕ್ಷಾತ್ಕಾರವಾಗಿ ನಾವು ಉಪಸ್ಥಿತಿ ಇದ್ದೀವಿ. ಇದು ಎಲ್ಲ ನಾವು ಧನ್ಯರು. ಹಾಗೂ ಈ ಇವತ್ತಿನ ದಿನಕ್ಕೆ ಹಲವಾರು 500 ವರ್ಷದಿಂದ ಲಕ್ಷಾಂತರ ಜನರ ಬಲಿದಾನ ಆಗಿದೆ, ಹೋರಾಟ ಆಗಿದೆ. ಎಲ್ಲರದು ಇದರಲ್ಲಿ ಸಹಭಾಗಿ ಆಗಿದ್ದಾರೆ. ಇವತ್ತಿನ ಎಲ್ಲರ ಬಲಿದಾನ ಮತ್ತು ಎಲ್ಲರ ಪರಿಶ್ರಮದಿಂದ ಇವತ್ತು ಸಹಕಾರವಾಗಿ ಇವತ್ತು ನಾವು ಏನದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ರೂಪಕ್ಕೆ ಕಾಣ್ತಾ ಇದ್ದೀವಿ. ಆದ ಕಾರಣ ಇವತ್ತು ನಾವು ಶಹಬಜಾರ್ ಕಲಬುರಗಿಯಿಂದ ಸೋಮಶಾರ ಕ್ಷತ್ರಿಯ ಇವತ್ತಿಂದ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿನ ಇಲ್ಲಿ ಶಹಬಜಾರ್ ಬಡಾವಣೆಯಲ್ಲಿ ಪ್ರತಿಯೊಂದು ಓಣಿಯಲ್ಲೂ ಪ್ರತಿಯೊಂದು ಮನೆ ಎದುರು ಕೂಡ ಒಂಥರ ಹಬ್ಬದ ವಾತಾವರಣ. ಹಬ್ಬ ಅನ್ನೋದು ನಾವು ಈಗ ತನ್ನ ಜೀವನದಲ್ಲಿ ಕಂಡಿರುವ ಎಲ್ಲರಿಗಿಂತ ದೊಡ್ಡ ಹಬ್ಬ ವಾತಾವರಣವಾಗಿದೆ. ಹಾಗೂ ಇಲ್ಲಿ ಶಹಬಜಾರ್ ರಾಮ ಮಂದಿರ ಅಂತ ಇದೆ. ಶಹಬಜಾರದಲ್ಲಿ ಇಲ್ಲಿ ವಿಶೇಷವಾಗಿ ಎಲ್ರಿಗೂ ಜನರ ಭಕ್ತಿ ಹಾಗೂ ಇಲ್ಲಿ ಬಂದು ಎಲ್ಲರೂ ದೇವರ ದರ್ಶನ ಪಡೆಯೋದನ್ನು ಭಾಳ ವಿಶೇಷವಾಗಿದೆ. ಆದ ಕಾರಣ ಇವತ್ತು ನಾವು ಎಲ್ಲ ರಾಮ ಮಂದಿರದಲ್ಲಿ ಬೆಳಿಗ್ಗೆ 5ರಿಂದ ಹೋಮ ಹವನ ಕಾರ್ಯಕ್ರಮಗಳು ಹಾಗೂ ಪ್ರಸಾದನ ವ್ಯವಸ್ಥೆ, ಸಂಜೆ ಪಲ್ಲಕ್ಕಿ ಉತ್ಸವ ಹಾಗೂ ದೀಪೋತ್ಸವ ಮುಖಾಂತರವಾಗಿ ಇವತ್ತಿನ ನಾವು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಆದ ಕಾರಣ ಇನ್ನೊಮ್ಮೆ ಎಲ್ಲ ದೇಶದ ಹಾಗೂ ಜಗತ್ತಿನ ಎಲ್ಲ ಹಿಂದೂ ಬಾಂಧವರಿಗೆ ಇವತ್ತಿನ ದಿನ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ದಿನದಂದು ಎಲ್ಲರೂ ಶುಭ ಕೋರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ, ಆ ರಾಮ ನಮ್ಮೆಲ್ಲರ ಮೇಲೆ ಆಶೀರ್ವದಿಸಲಿ ಅಂತ ಹೇಳಿ ನಮ್ಮ ಮಾತು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.